ಅಣ್ಣ ನಿಮ್ಮ ಹೆಸರು? ಗಂಗರಾಜು. ಗಂಗರಾಜು ಅಂದ್ಬಿಟ್ಟು. ಊರು ಯಾವ ತಾಲೂಕು ಬರುತ್ತೆ? ಮರಳುಗುಂಡ್ಲ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆ. ಅಣ್ಣ ಮುಂಚೆ ರಾಜಾವರಿ ಎದಕ್ಕೆ ಕೊಟ್ರಿ ಅಣ್ಣ? ರಾಜಾವರಿ ದೀಕ್ಷೆ ಕೊಟ್ಟೆ ಕನ್ಪುರ್ತಕ್ಕೆ. ಎಷ್ಟು ಕೊಟ್ರಿ ಅಣ್ಣ? 220. 220. ಓಕೆ. ಇದು ಯಾವ ಬಿಡ್ರಿ ಅಣ್ಣ? ಸಾಲ್ ಬನ್ನಿ ಬಿಡ್ರಿ ಏನು? ಓಕೆ. ಇದೆಷ್ಟಾಗಿದೆ? 2 ಲಕ್ಷ. 2 ಲಕ್ಷ ಆಗಿದೆ. ಓಕೆ ಅಣ್ಣ, ಕರು ಎಲ್ಲ ಚೆನ್ನಾಗಿ ಬಿದ್ದಿದೆಯಾ? ಚೆನ್ನಾಗಿ ಬಿದ್ದಿದೆ. ಅಲ್ಲೂ ಅಣ್ಣ? ಅದು ಈಗ ಆರಲ್ಲು. ಓಕೆ. ಆರೋದಿಗೆ ಯಾವ ಥರ ನೋಡ್ಕೊತೀರಾ? ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಾಂ, ಏನೇನು ಕೊಡ್ತೀರಾ ಫುಡ್ಡು? ಹಾಲು, ಮೊಟ್ಟೆ, ಉಳ್ಳಿ, ರವೆ ಬೂಸ, ಎಕ್ಕೆ ಬೂಸ ಕೊಡ್ತಾ ಇದ್ದೀವಿ. ಎಕ್ಕೆ ಬೂಸ ಕೊಡ್ತಾ ಇದ್ದೀರಾ ಅಣ್ಣ? ಓರಿಗೆ ಏನು ಹೆಸರೇನಾರು ಇಕ್ಕಿದ್ದೀರಾ ಅಣ್ಣ? ಭೀಮಾ ಅಂತ ಇಕ್ಕಿದ್ದೀವಿ. ಭೀಮಾ ಅಂತ. ಓಕೆ. ನೀವು ಇಕ್ಕಿರೋದಾ ಅಥವಾ ಅವರೇ ಇಕ್ಕಿದಾರ ಅಣ್ಣ? ನಾವು ಇಕ್ಕಿರೋದು. ನನ್ನೊಂದು ಊರಿಗೆ ಭೀಮಾ ಸತ್ತಾಯಿತು. ಅದ್ರ ಬದಲು ಇದು ಭೀಮಾ ಇಕ್ಕಿದ್ದೀವಿ. ಓಕೆ. ಆ ಊರಿಗೆ ಬಗ್ಗೆ ಒಂಚೂರು ಪರಿಚಯ ಮಾಡಿಕೊಡಿ ಅಣ್ಣ. ಅದು ಯಾವ ಬಿಡ್ದೇನು ಮತ್ತು ಏನು ಕೆತ್ತಿರೋಗಿತ್ತು ಕಾರಣ? ಅದು ಬಸ್ತಿ ಭೀಮಾ ಅಂತ. ಬಸ್ತಿ ಊರಿಗೆ ಹುಟ್ಟಿದ್ದು ಕುಂಟೂರಿಗೆ. ಅದಂತ ಬಂದು ತೀರೋಗ್ಬಿಡ್ತು. ಯಾರ ಕೈ ಒಳಗೆ ಕೊಟ್ಟು ತೀರೋಗ್ಬಿಡ್ತು. ಅದು ಒಳ್ಳೆ ಕರ ಟಾಪ್ ಕರ ಬಿದ್ದಿದೆ. ಊರಲ್ಲೇ ಬಿದ್ದಿದೆ, ಭಯಂಕರ ಕರ ಬಿದ್ದಿದೆ. 7 ತಿಂಗಳಿಗೆ 800 ದನ ಬಿಟ್ಟಿದೆ. ಅದಕ್ಕೆ 7 ತಿಂಗಳಿಗೆ 800 ದನ ಬಿಟ್ಟಿದ್ದೀನಿ. 800 ದನ. 800 ದನನೂ ಕರಾಕವೆ. 800 ದನನೂ ಕರಾಕವೆ. ಯಾವ ಫೇಲ್ ಆಗಿಲ್ಲ? ಯಾವ ಫೇಲ್ ಆಗಿಲ್ಲ. ಓಕೆ. ಬೀಜಕ್ಕೆ ಯಾವ ಕರ ಬಂದವು? ಬೀಜಕ್ಕೆ ಬರ್ತವೆ. ಓಕೆ ಅಣ್ಣ, ಇದಕ್ಕೆ ಯಾವ್ದಾದ್ರು ಟಾಪ್ ಕರ ಏನಾದ್ರು ಬಿದ್ದಿಯಾ? ಬೀಜಕ್ಕೆ ಬಿದ್ದಾವೆ. ನನಗೆ ಬಿದ್ದಿಲ್ಲ. ನನ್ನ ತಂದೆ ಎಲ್ಲ 2 ತಿಂಗಳಾಗತ್ತೆ ಅಷ್ಟೇ. ಎಲ್ಲ ಕ್ರಾಸಿಂಗ್, ಒಳ್ಳೆ ಕ್ರಾಸಿಂಗ್ ಬರ್ತವೆ. ಕ್ರಾಸಿಂಗ್ ಯಾವ ಮತ್ತೆ ರಿಟರ್ನ್ ಬರ್ತಾಯಿಲ್ಲ. ಕ್ರಾಸಿಂಗ್ ಬಿಟ್ಟಿದ್ದೀನಿ. ಅಣ್ಣ, ನೀವು ಓರಿನ ಯಾರ ಮುಖಾಂತರ ತಂದಿತ್ತು? ನಾನು ಸರತ್ತು ಅಂತ ತಂದೆ. ಹೌದಾ? ಏನು ಅವರೇ ಎಲ್ಲ ಓರಿ ಕೊಡಿಸ್ತಾರೆ ಏನು? ಇಲ್ಲ, ಯಪ್ಪ ಒಳ್ಳೆ ಚೆನ್ನಾಗಿ ಒಳ್ಳೆ ಬ್ಲಡ್ ಲೈನ್ಗಳು ನೋಡ್ತಾರೆ. ಒಳ್ಳೆ ಸೆಲೆಕ್ಷನ್ ಓರಿ ಮಾಡ್ತಾರೆ. ಅವರೇ ನನಗೆ ಓರಿ ಕೊಡಿಸಿದ್ದು. ಓಕೆ. ಅಣ್ಣ, ಏನು ಇನ್ನೊಂದು ಓರಿ ಥರ ಪ್ಲ್ಯಾನ್ ಏನಾರು ಇದ್ದೀರಾ ಅಣ್ಣ ನಿಮಗೆ? ಮಾಗಡಿ ಜಾತ್ರೆ ಬರ್ತೀನಿ. ಮಾಗಡಿ ಜಾತ್ರೆ ಇರ್ತೀರಾ ಅಣ್ಣ? ಮಾಗಡಿ ಜಾತ್ರೆ ಯಾವಾಗ? ಅದೊಂಚೂರು ತಿಳಿಸ್ಕೊಡಿ. 20ನೇ ತಾರೀಕು. 20ನೇ ತಾರೀಕಿಂದ? 20ನೇ ತಾರೀಕು ಮಾಗಡಿ ಜಾತ್ರೆ. 19 ತಾರೀಕಿಗೆ ಸ್ಟಾರ್ಟು. 20ನೇ ತಾರೀಕು ದನ ಬರ್ತವೆ. ಸೋಮವಾರ ಕಮಿಟಿ ಕವ್ರೆ. ಮಂಗಳವಾರ ಪ್ರೈಸು. ಏನೇನು ಪ್ರೈಸ್ ಅಣ್ಣ? ಏನಿಲ್ಲ, ಬಿದ್ದವರಿಗೆ ದುಡ್ಡಂತೆ. ಎಷ್ಟು ಅಂತ ಗೊತ್ತಿಲ್ಲ. ಸೆಲೆಕ್ಷನ್ ಅವರಿಗೆ 3 ಗ್ರಾಮ್ ಚಿನ್ನ ಅಷ್ಟೇ ಇರೋದು. ಮಾಮೂಲಿ ಎಲ್ಲ ಪ್ರೈಜು, ಎಲ್ಲವಕ್ಕೂ ಪ್ರೈಜ್ ಉಂಟು. ಎಲ್ಲ ಫುಲ್ ಪ್ರತಿಯೊಂದಕ್ಕೂ ಪ್ರೈಜ್ ಉಂಟು. ಓಕೆ. ಏನು ಈ ಸತಿ ಕಂಪ್ನಿ ಮಾಡಿಬಿಟ್ಟವ್ರೆ? ಎಲ್ಲ ಕಡೆಗೂ ಮಾಡ್ರಲ್ಲ ಅಂತ ಹೇಳ್ಬಿಟ್ಟು MLA ಬಾಳಣ್ಣವರು ನಮ್ಮ ಮಾಗಡಿ ತಾಲೂಕು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡವ್ರೆ. ಓಕೆ. ಜಾತ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಂಗೆ ನಡೀತದೆ ನಿಮ್ಮ ಪ್ರಕಾರ? ಕಂಪ್ನಿ ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಈಗ ಚೆನ್ನಾಗಿ ಜನ ಸೇರ್ತವೆ. ಓಕೆ ಅಣ್ಣ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೇನು ಹೇಳ್ತೀರಣ್ಣ? ಹೇಳಿ ಅಣ್ಣ. 9731906496. ಓಕೆ ಅಣ್ಣ, ನಿಮಗೆ ದನ ಯಾವ್ಯಾವ ಕಡೆಯಿಂದ ಬರುತ್ತೆ? ಸುತ್ತಮುತ್ತ ಹಳ್ಳಿ ಫುಲ್ ಬರ್ತವೆ. ಕೆಂಪಲ್ ಬರ್ತವೆ, ಕೋಡ್ಲೆ ಕಡೆಯಿಂದ ಬರ್ತವೆ, ಈ ದುರ್ಗ ಕಡೆಯಿಂದ ಬರ್ತವೆ, ಇದು ಹಳ್ಳಿ ಅಕ್ಕಪಕ್ಕ ಹಳ್ಳಿ ಬರ್ತವೆ. ಓಕೆ. ಏನು ಚಾರ್ಜ್ ಮಾಡಿದ್ದೀರಣ್ಣ? 500 ರೂಪಾಯಿ. 500 ರೂಪಾಯಿ.
ಮತ್ತು ಇನ್ನೊಂದು ಹಾಂ ಇವಾಗ ನಿಮಗೆ ಈ ಓರಿರಿ ಯಾವ್ಯಾವ ಥರ ಅನುಭವ ಆಗಿದೆ ಅಣ್ಣ? ಸುಳಿ ಬಗ್ಗೆ ಹಾಂ ಮಾಮೂಲಿ ಇಲ್ಲೊಂದು ಸುಳಿ ಇದೊಂದು ಸುಳಿ ಹಾಂ ಇಲ್ಲಿ ಬರ್ತವೆ ಗುಂಡಿಗೆ ಸುಳಿ ಅಲ್ಲ ಕಾಡು ಸುಳಿ ಓರಿ ಕಟ್ಕೊಂಡ್ಬಿಟ್ಟು ಎಲ್ಲ ಕಾಡು ಸುಳಿ ಒಂದು 4-5 ಜನ ಕಾಡು ಸುಳಿ ಓರಿ ಕಟ್ಕೊಂಡವ್ರೆ ಎಲ್ಲ ನಂದು ಓರಿ ಅಂತ ಹೇಳ್ತಾರೆ. ಎಲ್ಲ ಕಾಡು ಸುಳಿಗಳೇ. ಹಾಂ ಹಾಂ ಎಲ್ಲ ಓರಿಗಳೆಲ್ಲ ಕಾಡು ಸುಳಿಗಳೇ. ಹಾಂ ನಮಗೆ ಒಳ್ಳೊಳ್ಳೆ ಓರಿಗಳು ತರಬೇಕು ಅಂತ ಇದೆ. ಸುಳಿ ಪಳಿ ಓರಿ ಯಾವುದೇ ಜೀವಮಾನದಲ್ಲೂ ಕಟ್ಟೋದಿಲ್ಲ ಅಂತ ಐಬಿರೋ ಓರಿ ನಾನು ಕಟ್ಟೋದು ಇಲ್ಲ. ಕಟ್ಟೋದಿಲ್ಲ. ಓಕೆ ಕಟ್ಕೊಂಡ್ಬಂದಿದ್ದೀನಿ. ಇದು 20ನೇ ಓರಿನೂ ನಾನು ಯಾವ ಸುಳಿ ಓರಿ ಕಟ್ಟಲ್ಲ. ಕಟ್ಟಾರ ಹಾಂ ಅಣ್ಣ ಓರಿ ಒಂದಕ್ಕಿಂತ ಒಂದು ಟಾಪ್ ಕಟ್ಟಿದ್ದೀರಾ? ಅದಕ್ಕೊಂದು ಟಾಪ್ ಕಟ್ಟಿದ್ದೀನಿ. ಓಕೆ ಏನು ಕಣ ಮುಂಚೆ 3-4 ಓರಿ ಇದು, ಇವಾಗ ಏನಕ್ಕೆ ಒಂದೇ ಓರಿ? ಇದಕ್ಕೆ ನಾನು ಬ್ಲಡ್ ಹೆಣ್ಗಳು ನೋಡ್ತಾ ಇದ್ದೀನಿ. ನಮ್ಮ ಸರಾತ ಒಳ್ಳೊಳ್ಳೆ ಓರಿಗಳನ್ನೇ ಕೊಡಿಸ್ತಾವನೆ. ಅಣ್ಣ ಬ್ಲಡ್ ಹೆಣ್ಣು ಚೆನ್ನಾಗವೆ ಅಂತ ಅವು ಬ್ಲಡ್ ಹೆಣ್ಣು ಕಮ್ಮಿ ಇದ್ದು ಒಳ್ಳೊಳ್ಳೆ ಬ್ಲಡ್ ಹೆಣ್ಗಳು ಸಾಲು ಬಂದು ಒಳ್ಳೆ ಬ್ಲಡ್ ಹೆಣ್ಣು ಒಳ್ಳೊಳ್ಳೆ ಖರಾಬ್ ಇದ್ದಾವೆ ನನಗೆ. ಅದರಿಂದ ನಾನು ಸರಾತ ಇದು ಹಣ ಓರಿ ಇಟ್ಕೊ ಅಂತ ಹೇಳ್ಬಿಟ್ಟು ಇಟ್ಕೊಟ್ಟವ್ರೆ. ಇಟ್ಕೊಳ್ತಾವ್ರೆ. ಓಕೆ ಅಣ್ಣ ಅವ್ರ ಮನೆಯದು ಏನು ದನ ಗಿನ ಏನೋ ಇದ್ದಾವಣ್ಣ? ದನ ನಾಗಮಂಗ್ಲದ ದನವೇ. ಓಕೆ ಒಳ್ಳೊಳ್ಳೆ ದನ ಅವರು ಓರಿಗಳವೆ. ಒಳ್ಳೊಳ್ಳೆ ಕೂಟ್ ಎತ್ಕೊಳ್ಳವೆ. ಅಣ್ಣ ನೀವು ಓರಿ ನೋಡ್ಬೇಕಾರೆ ಯಾವ ಥರ ನೀವು ಸೆಲೆಕ್ಷನ್ ಮಾಡ್ತೀರಾ? ಸೆಲೆಕ್ಷನ್ನು ನಮಗೆ ಜಾತಿ ಕಾಲದ ಪರಿಚಯ ಮಾಡ್ಕೊಡಿ ಅಣ್ಣ. ಕಾಲು ಚೆನ್ನಾಗಿರ್ಬೇಕು, ನಮಗೆ ಶಿಸ್ತಾಗಿರ್ಬೇಕು. ಕಾಲು ಇದಕ್ಕೆ ಕಾಲಿಲ್ಲ ಅಂದರೆ ನಾವು ಓರಿ ಹಿಡಿಯಲ್ಲ. ಕಾಲುಗಳು ಚೆನ್ನಾಗಿರ್ಬೇಕು ನಮ್ಗೆ ಶಿಸ್ತಾಗಿ. ಅಣ್ಣ ಎಲ್ಲೇ ಹೋದ್ರು ಏನಕ್ಕೆ ಉದ್ದಪ್ಪನ ಓರಿ ಕೇಳ್ತಾರಲ್ಲ? ಉದ್ದಪ್ಪನ ಕೇಳಿ ಜಾತಿ ಪಾತಿ ಕರುಗಳು ಚೆನ್ನಾಗಿ ಬೀಳ್ತವೆ ಅಂತ ಉದ್ದಪ್ಪನ ಕೇಳೋದು. ಓಕೆ ಕರುಗಳು ಹಂಗೆ ಬೀಳ್ತವೆ. ಕರು ಹಂಗನೇ ಬೀಳ್ತವೆ. ಹಾಂ ಇದರಲ್ಲಿ ಒಂದು ಹೆಣ್ಗಾರ ಬಿದ್ದಿದೆ ಸಿಗೂರು ಬಾರ್ಡ್ರಲ್ಲಿ 1.70 ಕೇಳೋರು ಕೊಟ್ಟಿಲ್ಲ. ಶ್ರೀಕಂಠಪ್ಪ ಬಿದ್ದಿದೆ ಓರ್ಗಾರ 1.20 ಕೇಳೋರು ಕೊಟ್ಟಿಲ್ಲ. ಅಣ್ಣ ಏನೆಲ್ಲ ತಮಿಳ್ನಾಡಲ್ಲಿ ಓರಿ ಜಾಸ್ತಿ ಅಂತಾರೆ. ತಮಿಳ್ನಾಡಿಗೆ ಅವ್ರು ಚೆನ್ನಾಗಿ ಸಾಕ್ತಾವ್ರೆ. ಅವ್ರು ಚೆನ್ನಾಗಿ ಸಾಕ್ತಾರೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಅಂತ ಏನು ಸಾಕ್ತಾರೆ? ಸಾಕಲ್ಲ. ಅಣ್ಣ ಇದು ಕಟಾಕ್ ಮೇಸೋದಕ್ಕೂ ಅಲ್ಲಿ ಬಿಟ್ಟು ಮೇಸೋದಕ್ಕೂ ಏನು ವ್ಯತ್ಯಾಸ? ಅವ್ರ ವಾತಾವರಣ ಚೆನ್ನಾಗೈತೆ ಅಲ್ಲಿ. ವಾತಾವರಣ ಚೆನ್ನಾಗೈತೆ. ಓಕೆ ಆರ